ಇನ್ನು ಬಿಹಾರದಲ್ಲಿ ಬಹಳ ಅಭೂತಪೂರ್ವ ಗೆಲುವನ್ನ ದಾಖಲಿಸಿರುವಂತಹ ಎನ್ಡಿಎ ಸದ್ಯ ಸರ್ಕಾರ ರಚನೆ ಕಡೆಗೆ ಗಮನ ಕೊಡ್ತಾ ಇದೆ. ಸೊ ಬಿಹಾರದಲ್ಲಿ ನವೆಂಬರ್ 20ನೇ ತಾರೀಕಿನಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ನವೆಂಬರ್ 20ನೇ ತಾರೀಕಿನಂದು ಸಿಎಂ ಆಗಿ ನಿತೀಶ್ ಕುಮಾರ್ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಅಣಿಯಾಗ್ತಾ ಇದೆ. ನವೆಂಬರ್ 20ರ ಬೆಳಗ್ಗೆ 11ರಿಂದ 12 ಗಂಟೆವರೆಗೆ ಆ ಸಮಯದಲ್ಲಿ ಪದಗ್ರಹಣ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಹಾಗೆ ನೂತನ ಸಚಿವರ ಪ್ರಮಾಣ ವಚನ ಆ ಟೈಮ್ನಲ್ಲೇ ನಡೆಯುತ್ತೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಮೋದಿ ಸೇರಿ ಹಲವು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಲಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕೆ ಸ್ವಲ್ಪ ಗೊಂದಲ ಏನಾದ್ರೂ ಇತ್ತಾ? ಅದರಲ್ಲೂ ಕೂಡ ಈಗ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಹಗ್ಗ ಜಗ್ಗಾಟ ಇತ್ತಾ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಹೌದು, ಅದರಲ್ಲೂ ಸ್ಪೀಕರ್ ಸ್ಥಾನ ಸ್ವಲ್ಪ ಕಗ್ಗಂಟಾಗಿತ್ತು. ಕೊನೆಗೂ ಜೆಡಿಯು ಬಿಜೆಪಿಗೆ ಸ್ಪೀಕರ್ ಸ್ಥಾನವನ್ನ ಬಿಟ್ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿಗೆ ಸ್ಪೀಕರ್ ಸ್ಥಾನವನ್ನ ಬಿಟ್ಕೊಟ್ಟಿರುವಂತಹ ಜೆಡಿಯು ಉಪಸಭಾಪತಿಯನ್ನ ತನ್ನಲ್ಲೇ ಉಳಿಸ್ಕೊಂಡಿದೆ ಆ ಸ್ಥಾನ. ಇನ್ನು ವೆರಿ ಇಂಟ್ರೆಸ್ಟಿಂಗ್ಲಿ ಗೃಹ ಖಾತೆ ನಿಮ್ಗೆ ಗೊತ್ತಿರಬಹುದು, ನಿತೀಶ್ ಕುಮಾರ್ ಅವರು 2005ರಲ್ಲಿ ಮುಖ್ಯಮಂತ್ರಿ ಆಗ್ತಾರಲ್ಲ ಮೊದಲ ಬಾರಿಗೆ, ಆಗಿನಿಂದನೂ ಕೂಡ ತಮ್ಮ ಬಳಿಯ ಗೃಹ ಖಾತೆಯನ್ನ ಅವರು ಉಳಿಸ್ಕೊಂಡಿದ್ದಾರೆ. ಬಿಜೆಪಿ ಗೃಹ ಖಾತೆ ತನಗ್ ಬಿಟ್ಕೊಡ್ಬೇಕು ಅಂತ ಹೇಳ್ಕೊಂಡು ಬಹಳ ಪ್ರಯತ್ನವನ್ನ ಪಟ್ಟಿದೆ. ಅದಕ್ಕೆ ಬಿಜೆಪಿ ಒಂದು ಆಫರ್ ಅನ್ನ ಕೂಡ ಕೊಟ್ಟಿತ್ತು. ಏನು ಅಂತಂದ್ರೆ, ಹಣಕಾಸು ಖಾತೆ ನೀವೇ ಇಟ್ಕೊಳ್ಳಿ, ಆರೋಗ್ಯ ಖಾತೆಯನ್ನು ನೀವೇ ಇಟ್ಕೊಳ್ಳಿ, ನಮಗ್ ಗೃಹ ಖಾತೆ ಕೊಡಿ ಅಂತ. ಆದ್ರೆ ಬಿಜೆಪಿ ಆಫರ್ಗೆ ಒಪ್ಪಿಲ್ಲ ಜೆಡಿಯು ನಿತೀಶ್ ಕುಮಾರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಬಿಹಾರ್ಗೆ ಇದ್ದತ್ತ ಒಂದು ಹಣೆಪಟ್ಟಿ ಅಂತಂದ್ರೆ ಗೂಂಡಾರಾಜ್ ಅಂತ ಹೇಳ್ಕೊಬಿಟ್ಟು ಈಗ ನೀವು ನೋಡ್ಬೋದು, ಒಂದೊಂದು ಎಲೆಕ್ಷನ್ ಅಂತಾದ್ರೆ ಒಂದು 10-20 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ಹೋಗ್ತಿದ್ವು, ಕೆಲವೊಂದು ಬೂತ್ಗಳನ್ನ ಒಡೆದಾಕ್ಬಿಡ್ತಿದ್ರು, ಗಲಾಟೆಗಳಾಗ್ತಾ ಇತ್ತು. ಆದ್ರೆ ಈಗ ಅಂತ ಸನ್ನಿವೇಶ, ಆದ್ರೆ ಹಾದಿ ಬೀದಿಲೆಲ್ಲ ಹೊಡ್ಕೊಳ್ಳುವಂತ ಸನ್ನಿವೇಶ ಬಿಹಾರ್ನಲ್ಲಿ ಇಲ್ಲ. ರೌಡಿಸಮ್ ಅನ್ನುವಂಥದ್ದು ಇದ್ದೇ ಇದೆ, ಆದ್ರೆ ಹಾದಿ ಬೀದಿಯಲ್ಲಿ ಹೊಡೆದಾಡುವಂಥದ್ದಿಲ್ಲ. ಅದಕ್ಕೆ ಕಾರಣ ನಿತೀಶ್ ಕುಮಾರ್ ಅವರು ಗೃಹ ಇಲಾಖೆಯನ್ನು ನಿರ್ವಹಿಸಿದಂತ ರೀತಿ ಅಂತಾನೂ ಕೂಡ ಕೆಲವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅದೇನೇ ಇರಲಿ, ಈಗಲೂ ಕೂಡ ತಾವು ಗೃಹ ಖಾತೆಯನ್ನ ತನ್ನ ಬಳಿನೇ ಇಟ್ಕೊಳ್ತೀನಿ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ತಮ್ಮ ಪಟ್ಟನ್ನ ಸಡಿಲಿಸಿಲ್ಲ. ಬಿಜೆಪಿ ಕೂಡ ಒಪ್ಪದಾಗೆ ಕಂಡು ಬರ್ತಾ ಇದೆ. ಬಹುಶಃ 6/1 ಅನ್ನುವಂಥ ಫಾರ್ಮುಲಾ ಅಂತಾರೆ, ಪ್ರತಿ 6 ಶಾಸಕರಿಗೆ 1 ಸಚಿವ ಸ್ಥಾನವನ್ನ ಆಯಾ ಪಕ್ಷಗಳು ಹಂಚಿಕೆ ಮಾಡ್ಕೊಳ್ಬೇಕು ಅಂತೇಳಿ LJP, ಬಿಜೆಪಿ ಆಮೇಲೆ ಜೆಡಿಯುಗೆ ಸಂಬಂಧಪಟ್ಟ ಹಾಗೆ. ಸೊ ಬಿಹಾರದಲ್ಲಿ ನವೆಂಬರ್ 20ನೇ ತಾರೀಕಿನಂದು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ನವೆಂಬರ್ 20ನೇ ತಾರೀಕಿನಂದು ಸಿಎಂ ಆಗಿ ನಿತೀಶ್ ಕುಮಾರ್ 10ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಅಣಿಯಾಗ್ತಾ ಇದೆ. ನವೆಂಬರ್ 20ರ ಬೆಳಗ್ಗೆ 11ರಿಂದ 12 ಗಂಟೆವರೆಗೆ ಆ ಸಮಯದಲ್ಲಿ ಪದಗ್ರಹಣ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಹಾಗೆ ನೂತನ ಸಚಿವರ ಪ್ರಮಾಣ ವಚನ ಆ ಟೈಮ್ನಲ್ಲೇ ನಡೆಯುತ್ತೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಮೋದಿ ಸೇರಿ ಹಲವು ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿ ಆಗಲಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕೆ ಸ್ವಲ್ಪ ಗೊಂದಲ ಏನಾದ್ರೂ ಇತ್ತಾ? ಅದರಲ್ಲೂ ಕೂಡ ಈಗ ಖಾತೆ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಹಗ್ಗ ಜಗ್ಗಾಟ ಇತ್ತಾ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಹೌದು, ಅದರಲ್ಲೂ ಸ್ಪೀಕರ್ ಸ್ಥಾನ ಸ್ವಲ್ಪ ಕಗ್ಗಂಟಾಗಿತ್ತು. ಕೊನೆಗೂ ಜೆಡಿಯು ಬಿಜೆಪಿಗೆ ಸ್ಪೀಕರ್ ಸ್ಥಾನವನ್ನ ಬಿಟ್ಕೊಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿಗೆ ಸ್ಪೀಕರ್ ಸ್ಥಾನವನ್ನ ಬಿಟ್ಕೊಟ್ಟಿರುವಂತಹ ಜೆಡಿಯು ಉಪಸಭಾಪತಿಯನ್ನ ತನ್ನಲ್ಲೇ ಉಳಿಸ್ಕೊಂಡಿದೆ ಆ ಸ್ಥಾನ. ಇನ್ನು ವೆರಿ ಇಂಟ್ರೆಸ್ಟಿಂಗ್ಲಿ ಗೃಹ ಖಾತೆ ನಿಮ್ಗೆ ಗೊತ್ತಿರಬಹುದು, ನಿತೀಶ್ ಕುಮಾರ್ ಅವರು 2005ರಲ್ಲಿ ಮುಖ್ಯಮಂತ್ರಿ ಆಗ್ತಾರಲ್ಲ ಮೊದಲ ಬಾರಿಗೆ, ಆಗಿನಿಂದನೂ ಕೂಡ ತಮ್ಮ ಬಳಿಯ ಗೃಹ ಖಾತೆಯನ್ನ ಅವರು ಉಳಿಸ್ಕೊಂಡಿದ್ದಾರೆ. ಬಿಜೆಪಿ ಗೃಹ ಖಾತೆ ತನಗ್ ಬಿಟ್ಕೊಡ್ಬೇಕು ಅಂತ ಹೇಳ್ಕೊಂಡು ಬಹಳ ಪ್ರಯತ್ನವನ್ನ ಪಟ್ಟಿದೆ. ಅದಕ್ಕೆ ಬಿಜೆಪಿ ಒಂದು ಆಫರ್ ಅನ್ನ ಕೂಡ ಕೊಟ್ಟಿತ್ತು. ಏನು ಅಂತಂದ್ರೆ, ಹಣಕಾಸು ಖಾತೆ ನೀವೇ ಇಟ್ಕೊಳ್ಳಿ, ಆರೋಗ್ಯ ಖಾತೆಯನ್ನು ನೀವೇ ಇಟ್ಕೊಳ್ಳಿ, ನಮಗ್ ಗೃಹ ಖಾತೆ ಕೊಡಿ ಅಂತ. ಆದ್ರೆ ಬಿಜೆಪಿ ಆಫರ್ಗೆ ಒಪ್ಪಿಲ್ಲ ಜೆಡಿಯು ನಿತೀಶ್ ಕುಮಾರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಬಿಹಾರ್ಗೆ ಇದ್ದತ್ತ ಒಂದು ಹಣೆಪಟ್ಟಿ ಅಂತಂದ್ರೆ ಗೂಂಡಾರಾಜ್ ಅಂತ ಹೇಳ್ಕೊಬಿಟ್ಟು ಈಗ ನೀವು ನೋಡ್ಬೋದು, ಒಂದೊಂದು ಎಲೆಕ್ಷನ್ ಅಂತಾದ್ರೆ ಒಂದು 10-20 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ಹೋಗ್ತಿದ್ವು, ಕೆಲವೊಂದು ಬೂತ್ಗಳನ್ನ ಒಡೆದಾಕ್ಬಿಡ್ತಿದ್ರು, ಗಲಾಟೆಗಳಾಗ್ತಾ ಇತ್ತು. ಆದ್ರೆ ಈಗ ಅಂತ ಸನ್ನಿವೇಶ, ಆದ್ರೆ ಹಾದಿ ಬೀದಿಲೆಲ್ಲ ಹೊಡ್ಕೊಳ್ಳುವಂತ ಸನ್ನಿವೇಶ ಬಿಹಾರ್ನಲ್ಲಿ ಇಲ್ಲ. ರೌಡಿಸಮ್ ಅನ್ನುವಂಥದ್ದು ಇದ್ದೇ ಇದೆ, ಆದ್ರೆ ಹಾದಿ ಬೀದಿಯಲ್ಲಿ ಹೊಡೆದಾಡುವಂಥದ್ದಿಲ್ಲ. ಅದಕ್ಕೆ ಕಾರಣ ನಿತೀಶ್ ಕುಮಾರ್ ಅವರು ಗೃಹ ಇಲಾಖೆಯನ್ನು ನಿರ್ವಹಿಸಿದಂತ ರೀತಿ ಅಂತಾನೂ ಕೂಡ ಕೆಲವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಅದೇನೇ ಇರಲಿ, ಈಗಲೂ ಕೂಡ ತಾವು ಗೃಹ ಖಾತೆಯನ್ನ ತನ್ನ ಬಳಿನೇ ಇಟ್ಕೊಳ್ತೀನಿ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ತಮ್ಮ ಪಟ್ಟನ್ನ ಸಡಿಲಿಸಿಲ್ಲ. ಬಿಜೆಪಿ ಕೂಡ ಒಪ್ಪದಾಗೆ ಕಂಡು ಬರ್ತಾ ಇದೆ. ಬಹುಶಃ 6/1 ಅನ್ನುವಂಥ ಫಾರ್ಮುಲಾ ಅಂತಾರೆ, ಪ್ರತಿ 6 ಶಾಸಕರಿಗೆ 1 ಸಚಿವ ಸ್ಥಾನವನ್ನ ಆಯಾ ಪಕ್ಷಗಳು ಹಂಚಿಕೆ ಮಾಡ್ಕೊಳ್ಬೇಕು ಅಂತೇಳಿ LJP, ಬಿಜೆಪಿ ಆಮೇಲೆ ಜೆಡಿಯುಗೆ ಸಂಬಂಧಪಟ್ಟ ಹಾಗೆ.